ನೀವೇನಾದರೂ ಪ್ರಮಾಣಕ್ಕಿಂತ ಜಾಸ್ತಿ ಫರ್ಟಿಲೈಸರ್ನ ನಿಮ್ಮ ಭೂಮಿ ಹಾಕಾಕತ್ತೀರ ಅಂದ್ರೆ ಇವತ್ತಿಗೆ ಸ್ಟಾಪ್ ಮಾಡಿಬಿಡ್ರಿ. ಓವರಾಗಿ ಗೊಬ್ಬರ ಹಾಕಿದ್ರೆ ನಿಮ್ಮ ಭೂಮಿನೂ ಹಾಳು, ನಿಮ್ಮ ಬೆಳೆನೂ ಹಾಳು. ಯಾವಾಗಾರು ಯೋಚನೆ ಮಾಡಿರಿ, ನಾನು ಎಲ್ಲ ಹಾಕಾತೀನಿ, ಕರೆಕ್ಟಾಗಿ ಹಾಕ್ತೀನಿ, ಜಾಸ್ತಿನ ಹಾಕಾತೀನಿ, ಆದರೂ ನಾನು ಅನ್ಕೊಂಡಂಗೆ ಇಳುವರಿ ಬರತ್ತಿಲ್ಲ. ನೀವೇನಾದರೂ ಇಳುವರಿ ಜಾಸ್ತಿ ಬರುತ್ತಂತ 1 ಚೀಲ ಬದಲಿ 2 ಚೀಲ, 2 ಚೀಲ ಬದಲಿ 3 ಚೀಲ ಹಿಂಗೆ ಹಾಕೋಂತ ಹೋದ್ರೆ ನಿಮ್ದು ಇಳುವರಿ ಜಾಸ್ತಿ ಬರೋಂಗಿಲ್ಲ. ಅದ್ರ ಬದಲಿ ನಿಮ್ಮ ಭೂಮಿನ ಹಾಳಾಗುತ್ತೆ. ನಿಮ್ಮ ಭೂಮಿಗೆ NPK 3 ಇಂಪಾರ್ಟೆಂಟ್: ಯೂರಿಯಾ, DAP, ಪೊಟ್ಯಾಶ್. ಬಟ್ ನೀವೇನು ಮಾಡತ್ತೀರಿ, ಒಂದು ಜಾಸ್ತಿ ಮಾಡ್ತೀರಿ, ಒಂದು ಕಮ್ಮಿ ಮಾಡ್ತೀರಿ. ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಎಲ್ಲ 3 ಕರೆಕ್ಟ್ ಎಷ್ಟು ಬೇಕೋ ಅಷ್ಟೇ ನಿಮ್ಮ ಭೂಮಿಗೆ ಕೊಡ್ರಿ. ಯೂರಿಯಾ ಜಾಸ್ತಿ ಹಾಕೋದ್ರಿಂದ ನಿಮ್ಮ ಭೂಮಿ ಹಸಿರು ಕಾಣುತ್ತಾ, ನಿಮ್ಮ ಎಲ್ಲಿ ಶೈನಿಂಗ್ ಬರ್ತೈತಿ, ಓಕೆ ಒಪ್ಕೊತೀನಿ. ಬಟ್ ಜಾಸ್ತಿ ಯೂರಿಯಾ ಹಾಕೋದ್ರಿಂದ ಹುಳನೂ ಜಾಸ್ತಿ ಆಗ್ತಾವೆ, ರೋಗಾನೂ ಜಾಸ್ತಿ ಆಗುತ್ತೆ. ಸೊ ಯೂರಿಯಾ ಫರ್ಟಿಲೈಸರ್ ನಿಮ್ಮ ಭೂಮಿ ಕೊಡೋದು ಕಮ್ಮಿ ಮಾಡಿರಿ. ಕರೆಕ್ಟ್ ಇನ್ಫಾರ್ಮೇಷನ್ ಇದ್ರ ಕಡೆ ಹೋಗಿ ಗೊಬ್ಬರ ತೊಗೋರಿ, ಔಷಧ ತೊಗೋರಿ, ಬೀಜ ತೊಗೋರಿ. ಯಾವುದು ಹೆಂಗೆ ಹಾಕ್ಬೇಕಪ್ಪ ಅಂತಂದು ಅವ್ರ ಕಡೆ ಒಂದು 10 ನಿಮಿಷ ಕುಂತು ವಿಚಾರ ಮಾಡ್ಕೊಂಡು ಆಮೇಲೆ ತೊಗೊಂಡೋರಿ. ಅವ್ರು ಏನೋ ಕೊಡ್ತಾರೆ, ನೀವು ಏನೋ ತೊಗೊಂಡು ಭೂಮಿ ಹಾಕ್ತೀರಿ, ಏನೋ ತೊಗೊಂಡು ಭೂಮಿ ಹೊಡಿತೀರಪ್ಪ ಅಂತಂದ್ರೆ ಅದು ಬರೋಂಗಿಲ್ಲ. ಹಿಂಗೆ ರಿಲೇಟೆಡ್ ನಿಮ್ಗೆ ವಿಡಿಯೋ ಏನಾದರೂ ಬೇಕಪ್ಪ ಅಂತಂದ್ರೆ ನಮ್ಮ ಪೇಜಿಗೆ ಫಾಲೋ ಮಾಡ್ಕೊರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೊರಿ.